ನಮಗೆ ಯಾವುದು ಪ್ರಾಬ್ಲಮ್ಮು, ತಂಟೆ ಯಾವುದು, ನಮಗೆ ಯಾವಾಗಲೂ ತೊಂದರೆ ಕೊಡೋದು ಯಾವುದು ಅಂದರೆ ಈ ಗಾಳಿಗೆ ಅಲ್ಲಾಡ್ತಾ ಇರುತ್ತಲ್ಲ ದೀಪ. ಆ ದೀಪದಲ್ಲಿ ಬೊಂಕು ದೀಪ ಅಂತ ಹೇಳ್ತಾರೆ. ಮುಂಕ್ 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 ಕಾಣುತ್ತೆ, ಮಸ್ಕ್ ಮಸ್ಕ್ ಕಾಣುತ್ತೆ. ಅದೇ ನಮ್ಮ ತಂಟೆ. ಅದ್ರ ಬಗ್ಗೆ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ನಮ್ಮ ಕಣ್ಣಿಗೆ ಮಂದ ಪೂರ್ತಿ ಕಾಣಲ್ಲ, ಕ್ಲಾರಿಟಿ ಇಲ್ಲ ಕಣ್ಣು. ಅಕಸ್ಮಾತ್ ತುಂಬ ಚೆನ್ನಾಗಿ ಕಣ್ಣು ಕಾಣೋರು ಕೂಡ ಅವ್ರದ್ದು ಲಿಮಿಟ್ ನೋಡೋದು, ದೃಷ್ಟಿ ಇಲ್ಲ ಅವರಿಗೆ, ಅರ್ಥ ಮಾಡ್ಕೊಳ್ಳಲ್ಲ. ಅವ್ರು ನೋಡಿದ್ದನ್ನು ಅರ್ಥ ಮಾಡ್ಕೊಳ್ಳೋದು ದೃಷ್ಟಿ ಅಂತಾರೆ. ಸುಮ್ಮನೆ ನೋಡ್ತಾರೆ ಅಷ್ಟೇನೆ, ನೋಟ ಎಲ್ಲ ಸುಮ್ಮನೆ ಜಸ್ಟ್ ಬ್ಲಿಂಕ್ ಅಂತಾರಲ್ಲ ಹಂಗೆ, ಖಾಲಿ ಕಣ್ಣಲ್ಲಿ ನೋಡೋದಿಲ್ಲ. ಅವ್ರಿಗೇನು ಹೋಗೋದೇ ಇಲ್ಲ ತಲೆಗೆ. ಕಣ್ಣು ಬಿಟ್ಟಿರ್ತಾರೆ, ತುಂಬ ಒಳ್ಳೆ ಪವರ್ ಚೆನ್ನಾಗಿರುತ್ತೆ. ಆದರೆ ಬರ್ತಾ ಬರ್ತಾ 40 ವರ್ಷ ಆದಮೇಲೆ ಪವರ್ ಕಮ್ಮಿ ಆಗುತ್ತೆ, ಫಿಸಿಕಲಿ ಕಣ್ಣಿನ ಪವರ್ ಕಮ್ಮಿ ಆಗುತ್ತೆ. ಆದರೂ ದೃಷ್ಟಿ ಬೆಳೆದಿರಲ್ಲ. ಮಂದಾಕ್ಷಿ ನಮಗಿಹುದು, ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು. ನಮಗೆ ನೋಡಕ್ ಮುಂಚೆನೇ ದೃಷ್ಟಿ ಕಮ್ಮಿ. ತುಂಬಾ ದೃಷ್ಟಿ ಇದ್ರೂ ನೀವೇನು ಗೋಡೆ ಆಚೆ ನೋಡಕ್ಕಾಗಲ್ಲ ಅಲ್ವಾ? ಗೋಡೆ ತನಕ ನೋಡ್ಬೋದು, ಗೋಡೆ ಅದು ಅಡ್ಡ ಬಂದ್ರೆ ನೋಡಕ್ಕಾಗಲ್ಲ. ಅಂದ್ರೆ ಸೂಕ್ಷ್ಮ ದೃಷ್ಟಿ ಇಲ್ಲ. ನಮ್ಮ ಜೀವನ ಹಾಗಿರೋದ್ರಿಂದ ದೃಷ್ಟಿ ಅಂದಾಗ ಬರೀ ಕಣ್ಣಿಂದಲ್ಲೇ, ಕಣ್ಣಿಂದ ಮಾತ್ರ ಅಲ್ಲ, ಕಿವಿಯಿಂದಾನೂ ಕೂಡ ಯು ಕ್ಯಾನ್ ಸೆನ್ಸ್ ಥಿಂಗ್ಸ್. ಅದು ಕೂಡ ಕೆಲಸ ಮಾಡ್ತಿಲ್ಲ. ಹತ್ರ ಬಂದು ಕೂದ್ರು ಮನ್ಸು ಒಳಗೆ ಹೋಗಲ್ಲ. ಎಷ್ಟೇ ಕೇಳ್ತಾ ಇದ್ರು ಒಳಗೆ ಹೋಗಲ್ವೇ? ಕಿವಿಯಿಂದ ಕೇಳಿದ್ರೆ ಏನು ಪ್ರಯೋಜನ? ಆ ಥರ ಇಂದ್ರಿಯಗಳು ಬಹಳ ಜಡ. ಮಂದಾಕ್ಷಿ ನಮಗಿರುವುದು ಬಲು ದೂರ ಸಾಗದದು. ಅವ್ರ ಅಕ್ಷಿಯಿಂದ ಕೊಟ್ಟರೆ ನಾವು ಮಿಕ್ಕಿದ ಇಂದ್ರಿಯಗಳು ಸೇರಿಸ್ಕೋಬೇಕು, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಅದೇ ಸೂಕ್ಷ್ಮವಾಗಿ ಗಮನಿಸೋದು ಅಂದರೆ. ಸಂಧೆ ಮಸಕಿ ನೋಡಿರುವುದು ಜೀವನದ ಪಥವು. ಅದರಿಂದ ಅಂದ್ರೆ ಸಾಯಂಕಾಲ ಏನೇನು ಕತ್ಲಾಗಿಲ್ಲ, ಕತ್ಲಾಗ್ತಾ ಇದೆ, ಸೂರ್ಯ ಮುಳುಗೋಗಿದ್ದಾನೆ, ಚೂರು ಬೆಳಕಿದೆ, ಚೂರು ಕತ್ಲು ಬಂದಿದೆ. ಆ ಥರ ಮಸುಕಿನೊಳಗೆ ನಮ್ಮ ಜೀವನದ ದಾರಿ ಇರೋದು. ಈ ಥರ ಇದ್ರೆ ಈ ಥರನೇ ಇರೋದು ದಾರಿ. ಬರೀ ಸಾಯಂಕಾಲ ಮಾತ್ರ ಅಲ್ಲ, ಯಾವಾಗಲೂ ಏನೂ ಕಾಣಲ್ಲ. ಮುಂದೆ ಹೇಗೋ ಏನೋ, ಏನಾಗುತ್ತೋ ಏನೋ, ನಾಳೆ ಏನಾಗುತ್ತೋ ಏನೋ, ಆ ಥರ ಓಡ್ತಾ ಇದ್ರೆ ಮನಸ್ಸಲ್ಲಿ ಊಹೆ ಕಲ್ಪನೆ ಎಲ್ಲಾನು ಸರಿಯಾಗಿ ಕಾಣ್ತಾ ಇಲ್ಲ. ಹೀಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಯಾವಾಗಲೂ ಸಂದೇಹ. ಆ ಥರನೇ ಮೈಂಡ್ ಕೆಲಸ ಮಾಡುತ್ತೆ. ಆವಾಗ ದಾರಿ, ಜೀವನದ ದಾರಿ ಪಥ ಹೇಗಿರುತ್ತೆ ಅಂದರೆ ಮಸುಕಿ ನೋಡು. ಏನೂ ಕೇಳ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಮಸುಕು ಗೊತ್ತಿಲ್ಲ. ಅದೇ ಥರ ಒಂದು ಮೆಟಕದು ಕೈಗೆ. ಏನು ಕೈಗೆ ಏನಾದ್ರು ಸಿಗುತ್ತಾ? ಸರಿಯಾಗಿ ಕಣ್ಣು ಸ್ವಲ್ಪ ತೊಂದರೆನೇ ಇದ್ರೆ ನಾವು ಇಲ್ಲಿರೋದನ್ನ ಅಲ್ಲಿ ಕೈ ಹಾಕ್ತೀವಿ, ಡೊಂಕಾಗತ್ತೆ ದೃಷ್ಟಿ. ಒಂದು ಮೆಟಕದು ಕೈಗೆ. ಯಾಕೆಂದ್ರೆ ದೃಷ್ಟಿ ಫೋಕಸ್ ಆದ್ರೆ ತಾನೇ ಎಟಕ್ಸೋದು. ಏನೋ ಕಣ್ಣು ಕೆಣಕುವುದು, ಏನೋ ತಗೊಳಕ್ ಹೋದಾಗ ಕಣ್ಣಲ್ಲಿ ಏನೋ ಚುಚ್ಚುತ್ತೆ. ಆ ಥರ ಈ ಥರ ಇದ್ದಾಗ ಇತ್ಯರ್ಥ ಆಗೋದೇ ಇಲ್ಲ ಯಾವುದು ಜೀವನದಲ್ಲಿ. ಬಾಯಿನೆಲ್ಲ ಕಂಪ್ಲೇಂಟ್ ಅಂತೂ ಇರುತ್ತೆ, ನಾವು ಏನು ಮಾಡಿದ್ರು ಇತ್ಯರ್ಥ ಆಗಲ್ಲ. ನಿಮ್ ಕೈಲಿ ಏನು ಡಿಸೈಡ್ ಮಾಡಕ್ಕೆ ಆಗ್ತಾ ಇಲ್ಲ. ಬೇಕಾದ್ರೆ ದೇರ್ ಇಸ್ ನೋ ಕ್ಲಾರಿಟಿ. ನೋಡೋದು ಸರಿ ಇಲ್ಲ, ಕೇಳೋದು ಸರಿ ಇಲ್ಲ, ಮುಸೋದು ಸರಿ ಇಲ್ಲ, ಮುಟ್ಟೋದು ಸರಿ ಇಲ್ಲ, ಥಿಂಕ್ ಮಾಡೋದು ಸರಿ ಇಲ್ಲ, ಏನೂ ಸರಿ ಇಲ್ಲದೆ ಇದ್ರೆ. ಮಂದಾಕ್ಷಿ ನಮಗಿರುವುದು ಬಲು ದೂರ ಸಾಗದದು. ಸಂತೆ ಮಸಕಿ ನೊಳಿಯುವುದು ಜೀವನದ ಪಥವು. ಒಂದು ಮೆಟಕದು ಕೈಗೆ ಏನೋ ಕಣ್ ಕೆಳಕುವುದು. ಸಂದೇಹವೇ ನಮ್ಮ ಗತಿ, ಸಂದೇಹವೇ ನಮ್ಮ ಗತಿ. ಯಾವಾಗಲೂ ಸಂದೇಹವೇ ಇರುತ್ತೆ. ಇದ್ರ ಜೊತೆಗೆ ನೋಡಿ, ಇದ್ರ ಜೊತೆಗೆ ಅಲ್ಲಿ ಸೂರ್ಯ ಒಂದು ಬೆಂಕಿ ಉಂಡೆ ತರ, ಬೆಂಕಿ ಉಂಡೆ ಬೆಳಕು. ಏನ್ ಬೆಳಕು ಚೆಲ್ತಾ ಇರುತ್ತೆ ಬೆಳಗ್ಗೆ ಇದ್ರೆ. ಬೆಣ್ಣೆ ಉಂಡೆ ಬೆಳಕು, ರಾತ್ರಿ ಬೆಣ್ಣೆ ಉಂಡೆ ಚಂದ್ರ. ಬೆಂಕಿ ಉಂಡೆ ಸೂರ್ಯ, ಬೆಣ್ಣೆ ಉಂಡೆ ಚಂದ್ರ. ರಾತ್ರಿ ಚಂದ್ರನ ಬೆಳಕು. ಮಂಕ್ ಹಿಡ್ಸಕ್ಕೆ, ನಮಗೆ ಮಾಯ ಮಂಕ್ ಹಿಡ್ಸಕ್ಕೆ ಸಾಕು ಮಣ್ಣುಂಡೆ ಕಣ್ಣಿಗೆ. ಮಣ್ಣುಂಡೆ ಕಣ್ಣಿಗೆ ಅಂದ್ರೆ ಮಣ್ಣುಂಡೆ ಕಣ್ಣಿಗೆ. ಈ ಕಣ್ಣು ಈ ಒಂದು ಮಣ್ಣಿನ ಕಣ್ಣು, ಮಣ್ಣಿನ ಕಾಯಕ್ಕೆ ಮಣ್ಣಿನ ಕಣ್ಣು. ಇಷ್ಟು ಸಾಕು ನಮಗೆ ಇದು ಮಾಡಿಸಕ್ಕೆ, ಮೋಸ ಮಾಡೋಕ್ಕೆ, ಮಂಕ್ ಹಿಡ್ಸಕ್ಕೆ. ಈ ಸೂರ್ಯನ ಬೆಳಕು, ಒಂದು ಬೆಂಕಿ ಉಂಡೆ, ಒಂದು ಬೆಣ್ಣೆ ಉಂಡೆ, ಈ ಮಣ್ಣಿನ ಉಂಡೆ, ಇದು ಸಾಕು. ಇಷ್ಟೇನೆ ಮಂಕ್ ಹಿಡ್ಸಕ್ಕೆ. ಯಾತಕ್ಕೆ ಹೀಗಾಗೋಯ್ತು? ಏನಾದ್ರು ಪೂರ್ತಿ ಸೂರ್ಯನೂ ಬೇಡ, ಚಂದ್ರನೂ ಬೇಡ, ಸೂರ್ಯನೇ ಬೇಡ, ಆ ಬೆಂಕಿ ಉಂಡೆನೂ ಬೇಡ, ಬೆಣ್ಣೆ ಉಂಡೆನೂ ಬೇಡ. ಹಾಗಿದ್ಬಿಟ್ರೆ ಈ ಮಣ್ಣುಂಡೆಗೆ ಯಾವುದು ಶಂಕೆನೇ ಇರ್ತಾ ಇರಲಿಲ್ಲ. ಕತ್ತಲೆ ಜಗ ಇದ್ದಿದ್ರೆ
ಎಲ್ಲ ಕವಿದ್ಬಿಟ್ಟೆ ಕತ್ಲು. ಈ ಕಣ್ಣಿಗೆ ಏನು ಕೆಲಸ? ಅವಾಗ ಆರಾಮಾಗಿರ್ಬೋದಾಗಿತ್ತು. ಈ ಬೆಂಕಿ ಉಂಡೆ ಬಂದು ಇದು ಬಂದು ಬೊಂಕು ದೀವಿಗೆ ತಂಟೆ. ಈ ಕಡೆ ಪೂರ್ತಿನೂ ಕಾಣಲ್ಲ, ಈ ಕಡೆ ಜಾಸ್ತಿ ಕಾಣಿದ್ರೂ ಕಣ್ಣು ನೋಡೋಕ್ಕಾಗಲ್ಲ. ಬೊಂಕು ದೀವಿಗೆ ಅಂದರೆ ಅಲ್ಲಾಡ್ತಾ ಇದೆ ಆ ಬೆಳಕು. ಈ ಕಡೆ ಕತ್ಲು ಇಲ್ಲ, ಈ ಕಡೆ ಬೆಳಕು ಇಲ್ಲ, ಈ ಕಡೆ ಜಾಸ್ತಿ ಬೆಳಕು, ಈ ಕಡೆ ಜಾಸ್ತಿ. ಅದ್ರ ಬದಲು ಕತ್ಲೆ ಇದ್ಬಿಟ್ಟಿದ್ರೆ ಚೆನ್ನಾಗಿರೋದು, ಪೂರ್ತಿ ಅಂಧಕಾರ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಣಿಗೆ. ಶಂಕೆಗೆಡೆ ಇರದು ಕತ್ತಲೆ ಜಗವನು ಕವಿಯೇ, ಮಂಕು ದೀವಿಗೆ ತಂಟೆ ಮಂಕುತಿಮ್ಮ. ಒಂದೊಂದ್ಸತಿ ಅನ್ಸತ್ತೆ ಜೀವನದಲ್ಲಿ ನಾವೆಲ್ಲ ಕಾಣಿಸ್ಬಿಡ್ಬೇಕು, ಎಲ್ಲ ನೋಡ್ಬಿಡ್ಬೇಕು ಅಂತ. ಹಾಗೆಲ್ಲನೂ ಗೊತ್ತಾಗ್ಬಿಟ್ರೆ ಏನು ಜೀವನ ಚೆನ್ನಾಗೇ ಇರಲ್ಲ. ಮಿಸ್ಟ್ರಿ ಈಸ್ ಬ್ಯೂಟಿ. ಏನೋ ಕಾಣಲ್ಲ, ಒಳ್ಳೇದು. ಅರ್ಧಂಬರ್ಧ ಗೊತ್ತಾಗುತ್ತೆ, ಒಳ್ಳೇದು. ಅರ್ಧಕ್ಕೆ ಇರುತ್ತೆ, ಫೈನ್. ನಮಗೊಂದು ಕುತೂಹಲ ಜೀವನದಲ್ಲಿ, ಜೀವನದ ರಹಸ್ಯ ಇರುತ್ತೆ. ಒಳಗೆ ಏನಿದೆಯೋ ಒಂದು ಕುತೂಹಲ ಇರುತ್ತೆ. ಇದು ತುಂಬ ಬೇಕು. ಕುತೂಹಲದಿಂದ ಅದನ್ನು ಹುಡುಕಿದಾಗ ಜೀವನ ಒಂದು ಸ್ವಾರಸ್ಯ ಅನಿಸುತ್ತೆ. ಆ ಸ್ವಾರಸ್ಯ ಕಳ್ಕೊಂಡ್ಬಿಡ್ತೀವಿ ಎಲ್ಲ ಗೊತ್ತಾಗ್ಬಿಟ್ರೆ. ಇದಕ್ಕೆ ಅವರು ಬಹಳ ಡೌನ್ ಟು ಅರ್ತ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇರಲಿ ಜೀವ ರಹಸ್ಯ ಅರೆ ಪರದೆಯೊಳಗಡಗಿ. ಜೀವದ ರಹಸ್ಯ ಅರೆ ಪರದೆಯೊಳಗಡಗಿ. ಸ್ವಲ್ಪ ಪರದೆ ಹಾಕಿ ಅಡಗಿರ್ಲಿ ಜೀವದ ರಹಸ್ಯ. ಎಲ್ಲ ಬೆಕ್ಕಲೆ ಓಡಾಡ್ತಿದ್ರೆ ಅವ್ರು ಹೇಳ್ತಾರೆ, ಅರಸಿ ಒರೆಸುವರಾರು ಬೀದಿ ಬತ್ತಲಿಯ. ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ರೆ ಅವ್ರನ್ನ ಅರಸೋರು ಯಾರು, ಒರೆಸೋರು ಯಾರು? ಎಲ್ಲ ಬಿಟ್ಕೊಂಡು ಓಡಾಡ್ತೀರಿ, ಏನಿರುತ್ತೆ ಅದರಲ್ಲಿ? ಅರಳಿಪುದು ಅದರೊಳಗಾಗ ನಮ್ಮೆದೆ ಗಣ್ಣ. ಅರಳಿಪುದು ಅದರ ಅಡಗಿರೊಳಗಾಗ. ಅದು ಯಾವುದು ರಹಸ್ಯ ಅದರಲ್ಲಿ ಅಡಗಿದ್ರೆ ನಮ್ಮ ಎದೆ ಕಣ್ಣು ಅದರಲ್ಲಿ ತವಕಿಸತ್ತೆ, ನೋಡಬೇಕು, ಅದರಲ್ಲಿ ಕುತೂಹಲ ಬರುತ್ತೆ. ಸುರಸತೆಯ ಕೌತುಕದಿಂ ಮಂಕುತಿಮ್ಮ. ಸ್ವಾರಸ್ಯ ಕುತೂಹಲದಲ್ಲಿದೆ. ಜೀವನದಲ್ಲಿ ಆ ಕುತೂಹಲ ಇರುತ್ತಲ್ಲ, ಕ್ಯೂರಿಯಾಸಿಟಿ, ಅದರಿಂದ ಇಂಟ್ರೆಸ್ಟ್ ಬರೋದು. ಆ ಇಂಟ್ರೆಸ್ಟಿಂದ ಜೀವನದಲ್ಲಿ ತಿಳ್ಕೊಳ್ಬೇಕು ಅಂತ ಬರೋದು. ಎಲ್ಲ ಅದಕ್ಕೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಅನ್ನೋಬಲ್ ಈಸ್ ಗಾಡ್, ಅನ್ನೋಬಲ್ ಈಸ್ ಬ್ಯೂಟಿ. ನೋಡೋಕ್ಕಾಗಲ್ಲ, ಅದು ಬರೀ ಅನುಭವದಲ್ಲೇ ಪಡಿಬೇಕಾದದ್ದು. ಅದು ನೋಡೋದಲ್ಲ, ಅದು ಅರೆಬರಿಗೆ ಮುಚ್ಚಿದೆ, ಸ್ವಲ್ಪ ಮಾಯಿ ಮುಚ್ಕೊಂಡಿರುತ್ತೆ. ಅದನ್ನು ತೆಗೆಯೋದ್ರಲ್ಲೇ ಮಜಾ ಇರೋದು. ಅರೆಗಣ್ಣು ನಮದೆಂದು ಕೊರಗಿ ಫಲವೇನು? ಆಯ್ತಪ್ಪ, ನಮ್ಗೆ ಅರ್ಧಂಬರ್ಧ ಕಾಣಿಸುತ್ತೆ, ಫೈನ್. ಕೂರ್ಗೋದು ಯಾಕೆ ಅದಕ್ಕೆ? ಅಷ್ಟೇ ಕಾಣೋದು. ಅರೆ ಬೆಳಕು ಧರೆಯೊಳಂದರಲಿ ಒರಲಿ ಸುಖವೇನು? ಧರೆಯೊಳು ಒಂದರಲಿ ಸುಖವೇನು ಅಂದ್ರೆ, ಅರೆ ಬೆಳಕಿದೆ ಅಂತ ಭೂಮಿನಲ್ಲಿ, ಒರಲಿ ಅಂದ್ರೆ ಅಯ್ಯೋ ಅರ್ಧಂಬರ್ಧ ಬೆಳಕು ಕಾಣೋದೇ ಇಲ್ಲ, ಮಸ್ಕಾಗಿದೆ ಅಂತ ಒರಲೋದು. ಧರೆಯೊಳು ಒರಲಿ ಆ ಥರ ಒರೆದ್ರೆ ಸುಖ ಏನು? ಹತ್ಕೊಂಡು ಕೂತಿದ್ರೆ ಸುಖ ಏನು? ಅರೆ ಬೆಳಕು ಧರೆಯೊಳಂದರಲಿ ಸುಖವೇನು? ಅರೆಗಣ್ಣು ನಮದೆಂದು ಕೊರಗಿ ಫಲವೇನು? ಇರುವ ಕಣ್ಣು, ಇರುವ ಬೆಳಕು, ಅದನ್ನು ಒಳದನಿತ ನೋಡಿ. ನಮ್ಮ ಕಣ್ಣು ಎಷ್ಟಿದೆಯೋ ಅಷ್ಟೇ, ನಮ್ಗೆ ಎಷ್ಟು ಕಾಣ್ತಾ ಇದೆಯೋ ಅಷ್ಟೇ. ಅದರಲ್ಲಿ ಆದಷ್ಟು ನೋಡಿ, ಎಷ್ಟಾಗುತ್ತೋ ಅಷ್ಟನ್ನ ನೋಡಿ. ಅಷ್ಟನ್ನೇ ನೋಡ್ತಾ ಇಲ್ಲ, ಅಷ್ಟನ್ನೇ ನೋಡಕ್ ಹೇಳಿರೋದು. ನಮ್ಗೇನಿದೆ, ನಮ್ಗೇನು ಕಾಣುತ್ತೆ ಅದೇ ಪ್ರಪಂಚ ಅಲ್ವಾ? ನಾವೇನು ನೋಡ್ತೀವೋ ಅದೇ ಪ್ರಪಂಚ ಅಲ್ವಾ? ಅದರಿಂದ ಅಷ್ಟನ್ನೇ ನೋಡಿದ್ರೆ ಸಾಕು. ಇರುವ ಕಣ್ಣು, ಇರುವ ಬೆಳಕಿನೊಳದನಿತ ನೋಡಿ ಪರಕಿಸಿದೊಡು ಲಾಭ. ಪರೀಕ್ಷೆ ಮಾಡಿದ್ರೆ ಅದು ಲಾಭ. ಸುಮ್ಮನೆ ಯಾತಕ್ಕೆ ಜೀವನನ ಕಾಂಪ್ಲಿಕೇಟ್ ಮಾಡೋದು? ನಮ್ಗೆ ಎಷ್ಟು ಕಾಣುತ್ತೋ ಅಷ್ಟೇ ನೋಡೋದು, ಎಷ್ಟು ಬೆಳಕು ಕೇಳುತ್ತೋ ಅಷ್ಟೇ ಇರಕ್ಕೆ ಸಾಧ್ಯ. ಒಂದಿಹುದು ಉಪಾಯ. ಒಂದೊಂದ್ಸತಿ ಅರ್ಧರ್ಧ ಕಣ್ಣಲ್ಲಿ ನೋಡಿದಾಗ್ಲೂ ಕೂಡ ನೀವು ನೋಡೋ ದೃಷ್ಟಿನೇ ಮುಖ್ಯ. ನಿಮ್ಗೆ ಎಷ್ಟು ಕಾಣುತ್ತೋ ಅಷ್ಟೇ ಕಾಣಕ್ಕೆ ಸಾಧ್ಯ, ಆಯ್ತಾ? ನೀವು ನೋಡುವಾಗ ನಿಮ್ಮ ದೃಷ್ಟಿ ಮುಖ್ಯ. ಆ ನೋಡುವ ಕಣ್ಣಿನ ಹಿಂದೆ ಇರೋದು ದೃಷ್ಟಿ. ಅರ್ಥ ಮಾಡ್ಕೊಳ್ಳೋ ಆ ವಿವೇಕ, ಆ ವಿಸ್ಡಮ್. ನೀನು ನೋಡ್ತೀಯಲ್ಲ, ಅರೆ ಕಣ್ಣಿರ್ಬೋದು, ಅರೆ ಬೆಳಕಿರ್ಬೋದು. ನೀನು ಒಳಗಿಂದ ನೋಡುವಾಗ, ನಿಂದ ಆ ಕಣ್ಣಲ್ಲಿ ನೋಡಿದಾಗ, ಕಣ್ಣನ್ನು ಉಪಯೋಗಿಸ್ಕೊಂಡು ನೋಡಿದಾಗ ಒಂದು ಸತ್ಯಾಂಶ ಕಿರಣ ಒಳಗಿಂದ ನೋಡಿದಾಗ ಕಾಣುತ್ತೆ. ಅದನ್ನು ಹಿಡ್ಕೊ. ಒಂದೊಂದೇ ಆ ಸತ್ಯಾಂಶ ಕಿರಣಗಳನ್ನು ಹಿಡಿ, ಅದನ್ನೆಲ್ಲ ಒಂದುಗೂಡಿಸು. ಆಮೇಲೆ ಅದರಿಂದ ಆದರೂ ನಿನ್ನ ಜೀವನ ಒಂಚೂರು ಮುಂದಕ್ಕೆ ಹೋಗುತ್ತೇನೋ. ಇಲ್ಲಿ ಯಾಕೆ ಅಂದರೆ ಮುಂದೆ ಹಿಂದೆ ಏನು ಹೇಳಿದ್ರು,
ಜೀವನದ ಪಥ ನಿಂಗೆ ಹೋಗಕ್ಕಾಗ್ತಾ ಇಲ್ಲ, ಸಂದೇಹ ಬರ್ತಾ ಇದೆ, ಮುಸ್ಕಿದೆ, ಅದು ಇದು ಏನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಇರಲ್ಲ. ಯಾಕೆಂದ್ರೆ ನೀನು ಒಳಗಿಂದ ನೋಡು, ಅಲ್ಲೊಂದು ದೃಷ್ಟಿ ಇದೆ, ಆ ದೃಷ್ಟಿ ನೋಡು. ಈ ಕಣ್ಣು ಅರ್ಧ ಕಂಡ್ರೂ ಪರವಾಗಿಲ್ಲ, ಬೆಳಕು ಅರ್ಧ ಇದ್ರೂ ಪರವಾಗಿಲ್ಲ. ಒಂದಿಹುದುಪಾಯ ಓರ್ವೋರ್ವ ಅರೆ ಕಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು ಒಂದು ಗೂಡಿದೊಡ್ ಅವರ್ಗರಿವ ಅವರೆಲ್ಲೆಲ್ಲವನಾಗಿ ಆಗ ಅದರಿಂದ ಒಂದೊಂದು ಕೂಡಿಸಿ ಅದರಿಂದ ಪಡೆದ ಅರಿವಿನಿಂದ ಮುಂದೆ ಸಾಗುವಿನಿತು. ಸ್ವಲ್ಪ ಮುಂದೆ ಆದರೂ ಜೀವನದಲ್ಲಿ ಹೋಗ್ಬೋದು. ಮುಂದೆ ಜೀವನದಲ್ಲಿ ಹೋಗೋದು ಅನ್ನೋದು ಬೆಳೆಯೋದು ಅಂತ ಅರ್ಥ, ಅಥವಾ ನಾವು ವಿಕಾಸವಾಗೋದು ಅಂತ ಅರ್ಥ. ಅದು ಒಳಗಿನ ದೃಷ್ಟಿ ಅದಕ್ಕೆ ಮುಖ್ಯ. ಒಳಗಿನ ದೃಷ್ಟಿಯಲ್ಲಿ ನೋಡಬೇಕು. ನಮ್ಗೆ ತಂಟೆ ಕೊಡೋದು ಬೊಂಕು ದೀಪದ ತಂಟೆ. ಅದು ಯಾವಾಗ ಪರವಾಗಿಲ್ಲ, ಇರೋ ಕಣ್ಣಲ್ಲೇನೆ, ಇರೋ ಬೆಳಕಲ್ಲೇನೆ ನೋಡೋದು ನಾನು ತಾನೇ, ನಾನು ಒಳಗಿಂದ ನೋಡ್ತೀನಿ ಅಂದಾಗ ಏನೋ ಒಂದು ಸತ್ಯವಾದ ಕಿರಣ ಅದರಲ್ಲಿ ಅಷ್ಟು ಮಧ್ಯದಲ್ಲೇ ಕಾಣುತ್ತೆ. ಆ ಮಾಯೆ ಪರದೆ ಸ್ವಲ್ಪ ಸರಿದಾಗ ಅಲ್ಲಿ ಬೆಳಕಿನ ಕಿರಣ ಕಾಣುತ್ತೆ. ಅಂಥ ಕಿರಣಗಳನ್ನೆಲ್ಲವನ್ನೂ ಕೂಡ ಸತ್ಯಾಂಶ ಕಿರಣಗಳನ್ನು ಪಿಡಿದು ಒಂದುಗೂಡಿಸಿ ಅದರೊಳಗೆ ಒಂದು ಸ್ವಲ್ಪ ಅರಿವು ಸಿಕ್ಕದಾಗ ಅದರಿಂದ ಜೀವನ ಮುಂದೆ ಸಾಗಬಹುದು.